ನೆನ್ನೆ ನಾನು ನನ್ನ ಹೆಂಡತಿ ಸಿನಿಮಾಗೆ ಹೋಗಿದ್ವಿ ಕಾಂಜೂರಿಂಗ್ ಮೂವಿಗೆ. ಅಲ್ಲೇನಾಯ್ತು ಅಂತ ನೀವೇ ನೋಡಿ. ನೋಡಿದ್ರಲ್ಲ, ನಾನು ನೆಕ್ಸಸ್ ಮಾಲ್ಗೆ ಹೋಗಿದ್ವಿ ನಾನು ನನ್ನ ವೈಫ್ ಸಿನಿಮಾಗೆ. ನಾವು ಹೋಗಿರೋದು ಹಾರರ್ ಸಿನಿಮಾ ಕಾಂಜೂರಿಂಗ್ ಸಿನಿಮಾಗೆ ಹೋಗಿದ್ದೀವಿ. ಅಲ್ಲಿ ಫ್ಯಾಮ್ಲಿಯವ್ರು ಬಂದಿದ್ದರು, ಕಪಲ್ಸ್ ಬಂದಿದ್ದರು, ಗಂಡ ಹೆಂಡತಿ ಬಂದಿದ್ದರು, ಲೈಕ್ ಮಕ್ಕಳು ಬಂದಿದ್ದರು, ಎಲ್ಲ ಬಂದಿದ್ದರು. ಹಾರರ್ ಸಿನಿಮಾಗೆ ಹೋಗಿದ್ದೀವಿ. ಅದ್ರ ಮಧ್ಯ ಪಾಪ ಅವ್ರಿಗೆ ಬೈಬೇಕು ಬೈಬಾರ್ದು ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ಈ ಪೋಲಿಗಳ ಥರ ಅವ್ರ ಪೋಲಿಗಳ ಥರ ಇರಲಿಲ್ಲ. ಆ್ಯಕ್ಚುಲಾಗಿ ಪೋಲಿಗಳ ಥರ ಲೈಕ್ ಹಾರರ್ ಸಿನಿಮಾದಲ್ಲಿ ಕಾಮಿಡಿ ಮಾಡಿದ್ರೆ ಲೈಕ್ ನಾವು ಎಲ್ಲರೂ ದುಡ್ಡು ಕೊಟ್ಟೆ ಸಿನಿಮಾಗೆ ಬರೋದು. ನಾವೇನು ಒಬ್ಬರು ಹಾರರ್ ಸಿನಿಮಾ ಎಂಜಾಯ್ ಮಾಡೋಕ್ಕೆ ಬರ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರ್ತಾರೆ. ತುಂಬ ಇಂಟ್ರೆಸ್ಟಾಗಿ ನೋಡ್ತಿದ್ದಾಗ ಹೂ ಅಂತ ಕಿರ್ಚೋದು, ಕ್ವಾಟ್ಲೆ ಮಾಡೋದು. ಸರ್ ದಯವಿಟ್ಟು ಹೇಳ್ತೀನಿ ಕೇಳಿ, ಅಂಥ ಆಡಿಯನ್ಸ್ಗಳಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ನೀವು 4 ಜನ ಇರೋ ಕಡೆ ಬಂದಿರ್ತೀರ, ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ. ನೋಡಿ, ನಿನ್ನೆ ಸಿನಿಮಾ ನಿಲ್ಲಿಸಿದ್ದೀವಿ ನಾವು. ಸಿನಿಮಾ ನಿಲ್ಲಿಸಿ ನಿಮ್ಗಳಿಗೆಲ್ಲ ಮಾತಾಡಿ ಅಷ್ಟು ಜನದ ಮುಂದೆ ನಿಮ್ಗಳಿಗೂ ಅವಮಾನ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಳ್ಳೋ ಕೆಲಸ ಮಾಡಬೇಡಿ. ನೆನ್ನೆ ನೋಡಿ, ನಿಮ್ಮಿಂದಾಗಿ ಲೈಕ್ ಒಂದು 15 ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿದೆ. ಲೈಕ್ ನಾವೇನು ದೊಡ್ಡ ಏನೋ 15 ನಿಮಿಷದಲ್ಲಿ ಏನು ಗುಡ್ಡೆ ಹಾಕೋಂಥದ್ದೇನಿಲ್ಲ. ಬಟ್ ಒಂದು ಸಿನಿಮಾ ನೋಡ್ಬೇಕಾದ್ರೆ ಫೀಲ್ ಹಾಳಾಗ್ಬಿಡುತ್ತೆ. ಸಿನಿಮಾ ಪಾಸ್ ಮಾಡಿಸಿ ಮತ್ತೆ ಸಿನಿಮಾ ಹಿಂದಕ್ಕೆ ಹಾಕಿ ಅಲ್ಲಿಂದ ನೋಡಿದ್ದೀವಿ. ಸೊ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ನೀವು 4 ಜನ ಪಬ್ಲಿಕ್ ಇರೋ ಕಡೆ ಬಂದಾಗ ದಯವಿಟ್ಟು ಅಲ್ಲಿ ಹೇಗೆ ನಡ್ಕೋತಾರೆ ಸಿನಿಮಾನ ಎಂಜಾಯ್ ಮಾಡೋಕ್ಕೆ ಬಿಡಿ. ಇಂಗ್ಲೀಷ್ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾದಲ್ಲೂ ಇದೇ ಥರ ಮಾಡ್ತಾರೆ. ಈಗಲೇ ಜನ ಬಾಯಿ ಬಡಿತಿದ್ದಾರೆ, ಫ್ಯಾಮ್ಲಿಗಳ ಆಡಿಯನ್ಸು ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ನೀವು ಈ ಥರ ಮಾಡಿದ್ರೆ ಯಾರು ಥಿಯೇಟ್ರಿಗೆ ಬರೋಕ್ಕೆ ಇಷ್ಟನೇ ಪಡೋಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಯಾರು ಈ ಥರ ಮಾಡಬೇಡಿ. ಥ್ಯಾಂಕ್ ಯು.